ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ವಿಶ್ವದ ಅತ್ಯಂತ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ನಿರ್ಮಾಣ ಮಾಡಿರುವ ಯುಎಇ ಮೂಲದ ಪ್ರಮುಖ ರಿಯಲ್ ಎಸ್ಟೇಟ್ ಸಂಸ್ಥೆ ಎಮಾರ್ ಪ್ರಾಪರ್ಟೀಸ್ನ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಮೊಹಮ್ಮದ್ ಅಲಾಬರ್ ಅವರು ಭಾರತ ಮತ್ತು ಭಾರತೀಯರ ಬಗ್ಗೆ ಆಡಿದ ಮಾತುಗಳು ಸದ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದೆ. ಇತ್ತೀಚೆಗೆ ಅಬುಧಾಬಿಯಲ್ಲಿ ನಡೆದ ಮೇಕ್ ಇಟ್ ಇನ್ ದಿ ಎಮಿರೇಟ್ಸ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು ಭಾರತೀಯ ಪ್ರತಿಭೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ತಾವು ಹೆಚ್ಚಾಗಿ ಯಾಕೆ ಭಾರತೀಯರನ್ನೇ ಕೆಲಸಕ್ಕೆ ತೆಗೆದುಕೊಳ್ಳಲು ಇಷ್ಟಪಡ್ತೇನೆ ಎಂಬ ಸೀಕ್ರೆಟ್ ಅನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಹೌದು, ಮೊಹಮ್ಮದ್ ಅಲಾಬರ್ ಅವರು ಭಾರತೀಯ ವೃತ್ತಿಪರರ ಕೆಲಸದ ಶ್ರದ್ಧೆ ಮತ್ತು ಬದ್ಧತೆಯನ್ನ ಮುಕ್ತ ಕಂಠದಿಂದ ಹಾಡಿ ಹೊಗಳಿದ್ದಾರೆ. ರಾತ್ರಿ 1 ಗಂಟೆಗೆ ಫೋನ್ ಮಾಡಿದ್ರು ಭಾರತೀಯರು ಕಾಲ್ ಅನ್ನು ರಿಸೀವ್ ಮಾಡಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಉದ್ಯಮದಲ್ಲಿ ಸಕ್ಸಸ್ ಆಗೋದಕ್ಕೆ ಕಠಿಣ ಪರಿಶ್ರಮ, ಶಿಸ್ತು ಬಹಳ ಮುಖ್ಯ ಅಂತ ಹೇಳಿರುವ ಅಲಾಬರ್, ಪ್ರತಿಭೆ ಇದ್ರೂ ಕಠಿಣ ಪರಿಶ್ರಮ ಇಲ್ಲದೆ ಹೋದ್ರೆ ಯಾವುದೇ ಪ್ರಯೋಜನ ಆಗಲ್ಲ. ಆದರೆ ಕಠಿಣ ಪರಿಶ್ರಮವು ಪ್ರತಿಭೆಯನ್ನು ಮೀರಿಸುತ್ತೆ. ಇದೇ ಕಾರಣಕ್ಕೆ ನನಗೆ ಭಾರತೀಯರನ್ನ ಕೆಲಸಕ್ಕೆ ತೆಗೆದುಕೊಳ್ಳುವುದು ಅಂದ್ರೆ ಬಹಳ ಇಷ್ಟ ಎಂದಿದ್ದಾರೆ. ಇದಕ್ಕೆ ಅಲಾಬರ್ ತಮ್ಮದೇ ಉದಾಹರಣೆಯನ್ನ ಕೊಟ್ಟು, ನನ್ನ ಐಕ್ಯೂ ಸಾಮಾನ್ಯ ಮಟ್ಟದ್ದಾಗಿರಬಹುದು, ಆದರೆ ನನ್ನ ಕಠಿಣ ಪರಿಶ್ರಮ ಅತ್ಯುತ್ತಮವಾಗಿದೆ. ನಾನು ಕಠಿಣ ಪರಿಶ್ರಮವನ್ನ ನಂಬ್ತೇನೆ. ಕಠಿಣ ಪರಿಶ್ರಮ ಅಂದ್ರೆ ಕೇವಲ ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡುವುದಲ್ಲ, ಪ್ರತಿಯೊಂದು ಅವಕಾಶವನ್ನ ಸರಿಯಾಗಿ ಅಧ್ಯಯನ ಮಾಡುವುದು, ಯಾವಾಗ ರಿಸ್ಕ್ ತೆಗೆದುಕೊಳ್ಬೇಕು ಅಂತ ತಿಳ್ಕೊಳ್ಳುವುದು, ಸರಿಯಾದ ಜನರನ್ನ ಉದ್ಯೋಗಕ್ಕೆ ಆಯ್ಕೆ ಮಾಡಿಕೊಳ್ಳುವುದು ಮತ್ತು ಕೆಲಸದ ಪ್ರಗತಿಯನ್ನ ಸೂಕ್ಷ್ಮವಾಗಿ ಗಮನಿಸುವುದು ಅಂತ ಅಲಾಬರ್ ಅವರು ವಿವರಿಸಿದ್ದಾರೆ. ಇನ್ನು ಇತ್ತೀಚೆಗೆ ಅವರು ಮುಂಬೈಗೆ ಬಂದು ಹೋದ ಸಂದರ್ಭವನ್ನ ಕೂಡ ವಿವರಿಸ್ತಾ, ನಾನು ಇತ್ತೀಚೆಗೆ ಮುಂಬೈನಲ್ಲಿ 2 ವಾರಗಳ ಕಾಲ ಕಳೆದಿದ್ದೇನೆ. ಭಾರತ ನಿಜಕ್ಕೂ ಅದ್ಭುತವಾಗಿದೆ. ಭಾರತವೇ ಈ ಜಗತ್ತಿನ ಭವಿಷ್ಯ ಅಂತ ಹೇಳಿದ್ದಾರೆ. ಭಾರತದಲ್ಲಿ ಆಗ್ತಾ ಇರುವ ಅಭೂತಪೂರ್ವ ಬೆಳವಣಿಗೆಯನ್ನ ಕಣ್ಣಾರೆ ನೋಡಲು ನಮ್ಮ ಕಂಪನಿಯ ಮುಂದಿನ ಬೋರ್ಡ್ ಮೀಟಿಂಗ್ ಅನ್ನ ಭಾರತದಲ್ಲೇ ಆಯೋಜಿಸುವಂತೆ ನಾನು ನನ್ನ ಆಡಳಿತ ಮಂಡಳಿಗೆ ಆಹ್ವಾನವನ್ನ ನೀಡುತ್ತಿದ್ದೇನೆ ಅಂತ ಭಾರತದ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತನಾಡಿದ್ದಾರೆ. ಮುಂದುವರೆದು ಪ್ರಸ್ತುತ ಜಾಗತಿಕ ಮತ್ತು ಪ್ರಾದೇಶಿಕ ಆರ್ಥಿಕ ಸವಾಲುಗಳ ಬಗ್ಗೆ ಮಾತನಾಡ್ತಾ 2008ರ ಆರ್ಥಿಕ ಹಿಂಜರಿತ ಮತ್ತು ಕೋವಿಡ್-19 ಸಾಂಕ್ರಾಮಿಕದಂತಹ ಬಿಕ್ಕಟ್ಟುಗಳಿಂದ ತಮ್ಮ ಸಂಸ್ಥೆ ಸಾಕಷ್ಟು ಪಾಠಗಳನ್ನು ಕಲಿತಿದೆ. ಇಂತಹ ಸವಾಲುಗಳ ನಡುವೆಯೂ ಸಂಸ್ಥೆಯನ್ನು ಮುನ್ನಡೆಸಲು ನಿರಂತರ ಎಚ್ಚರಿಕೆ, ವೆಚ್ಚದ ನಿರ್ವಹಣೆ ಮತ್ತು ಭಾರತೀಯರಂತಹ ಬದ್ಧತೆಯುಳ್ಳ ಉದ್ಯೋಗಿಗಳ ಶಕ್ತಿ ಅತ್ಯಂತ ಅಗತ್ಯ ಎಂದಿದ್ದಾರೆ. ಇನ್ನು ಮೊಹಮ್ಮದ್ ಅಲಾಬರ್ ಸಾರಥ್ಯದ ಎಮಾರ್ ಪ್ರಾಪರ್ಟೀಸ್ ಸಂಸ್ಥೆಯು ದುಬೈ ಮರೀನಾ, ಡೌನ್ಟೌನ್ ದುಬೈ ಮತ್ತು ಜಗತ್ ಪ್ರಸಿದ್ಧ ಬುರ್ಜ್ ಖಲೀಫಾದಂತಹ ಬೃಹತ್ ಯೋಜನೆಗಳನ್ನು ನಿರ್ಮಿಸಿದೆ. ಈ ಸಂಸ್ಥೆಗಳಲ್ಲಿ ಸಾವಿರಾರು ಭಾರತೀಯರು ಬೇರೆ ಬೇರೆ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಕಾರ್ಯ, ವೃತ್ತಿಪರತೆ ಇದೀಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅದನ್ನ ಅಲಾಬರ್ ಅವರೇ ಇಡೀ ವಿಶ್ವಕ್ಕೆ ಇವತ್ತು ಸಾರಿ ಹೇಳಿರೋದು ಭಾರತೀಯರಾದ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಪಡುವ ಸಂಗತಿ.